ಎಲ್ರಿಗೂ ಹಾಯ್. ಇವತ್ತು ಡಿಸೆಂಬರ್ 11. ಆ್ಯಕ್ಚುಲಿ ನಾನು 2025ನ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. 2025ರಲ್ಲಿ 2 ಸಲ ದೀಪಾವಳಿ. ಇದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದೇನಂತ ನಿಮ್ಗೆ ಅರ್ಥ ಆಗಿರುತ್ತೆ. 2 ಸಲ ದೀಪಾವಳಿ. ಒಂದು ಅಕ್ಟೋಬರ್ 20 ಅನಿಸುತ್ತೆ. ಅಕ್ಟೋಬರ್ 20. ಅದಾದಮೇಲೆ ನವಂಬರ್ 11ರಿಂದ ಶುರುವಾಗುತ್ತೆ. ನಾನು ಸುಮ್ಮನೆ ಕೌಂಟ್ಗೆ ಇರಲಿ ಅಂತ ತೊಗೊಂಡಿರೋದು. 11ರಿಂದ ಶುರುವಾಗುತ್ತೆ ಡಿಸೆಂಬರ್ 11ರವರೆಗೆ. ಆದರೆ ಡಿಸೆಂಬರ್ 11ನೇ ತಾರೀಕು ಮೇನ್ ದೀಪಾವಳಿ. ಅದೇನಂತ ಎಲ್ರಿಗೂ ಅರ್ಥ ಆಗಿರುತ್ತೆ. ಡೆವಿಲ್. ಎಸ್, ನಮ್ಮ ಡಿ ಬಾಸ್ ಅವರ ಡೆವಿಲ್. ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಿಜ ಮಾತುಗಳೇ ಬರ್ತಾಯಿಲ್ಲ. ಆ ಒಂದು ವೀಡಿಯೋಸ್ಗಳನ್ನ ನೋಡ್ತಾಯಿದ್ರೆ, ಆ ಒಂದು ಜೋಶನ್ನ ನೋಡ್ತಾಯಿದ್ರೆ, ಆ ಒಂದು ಎಮೋಷನ್ನ ನೋಡ್ತಾಯಿದ್ರೆ, ಆ ಒಂದು ಕ್ರೇಜ್ನ ನೋಡ್ತಾಯಿದ್ರೆ, ಅಪ್ಪ, ಇಡೀ ಸೋಷಿಯಲ್ ಮೀಡಿಯಾ ತುಂಬ ಅದೇ ಕ್ರೇಜು. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಇವತ್ತು ದೀಪಾವಳಿ ಆಚರಿಸ್ತಿದ್ದಾರೆ. ನಾನು ಇದು ಏನು ಡೆವಿಲ್ ಕ್ರೇಜ್ ಶುರುವಾದ ಮೇಲೆ ತುಂಬ ಕಡೆ ಹೋದಾಗೆಲ್ಲ ನೋಡ್ತಾಯಿದ್ದೆ. ಸಿಟಿ ಸೈಡು, ಅದು ನಾಗಮಂಗಲ ಆಗಿರ್ಬೋದು, ಬೆಳ್ಳೂರು ಕ್ರಾಸ್ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ಈ ಕಡೆ ಮೈಸಂದ್ರ ಆಗಿರ್ಬೋದು, ತುರುವೇಕೆರೆ ಆಗಿರ್ಬೋದು, ಎಲ್ಲ ಥಿಯೇಟ್ರ್ಗಳು ಮುಚ್ಚೋಗೋಗ್ಬಿಡಿ. ಇದೊಂದು ಇತಿಹಾಸ ಅಂತ ಹೇಳ್ಬೋದು. ಏನಂದರೆ ಥಿಯೇಟ್ರ್ಗಳನ್ನೇ ಮುಚ್ಚಾಕ್ಬಿಡೋರೆ ಪೋಸ್ಟ್ರಲ್ಲಿ. ಅಂದರೆ ಬಿಡ್ರಿ ಅಪ್ಪೋ, ಇದು ರೀ ನಮ್ಮ ಕರ್ನಾಟಕ ಜನ. ಪ್ರೀತಿ ಕೊಟ್ಟರೆ ನನ್ನ ಮಗನ ತಗೊಳ್ಳೋ ಕೆಪಾಸಿಟಿ ಯಾರಿಗೈತೆ? ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರಿ. ಡೆವಿಲ್ ಮೂವಿನ ದರ್ಶನ್ ಅವ್ರನ್ನ ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರು. ಅಬ್ಬಬ್ಬಬ್ಬಬ್ಬ, ನಿಜ ಅದು ನೋಡೋಕ್ಕೆ ಒಂದು 2 ಕಣ್ಣು ಸಾಲದು. ಅವ್ರು ಇಲ್ಲ ಅನ್ನೋದೇ ಒಂದು ಎಷ್ಟೋ ಕಡೆ ಒಂದು ಬೇಜಾರಾಗ್ತಾರೋ ಒಂದು ಸಂಗತಿ ಏನಂದರೆ, ಅವ್ರು ಇಲ್ಲ ಅನ್ನೋದೇ ಒಂದು ಬೇಜಾರಾಗೋ ಸಂಗತಿ ಅನ್ನೋದು ಬಿಟ್ಟರೆ. ಬಟ್ ಸೀರಿಯಸ್ಲಿ ಅವರು ಇದನ್ನೆಲ್ಲ ಏನಾದರೂ ಅವ್ರಿಗೆ ಟಿ ವಿ ಫೆಸಿಲಿಟೀಸ್ ಕೊಟ್ಟಿಲ್ಲ, ಸೋಷಿಯಲ್ ಮೀಡಿಯಾ ಫೆಸಿಲಿಟೀಸ್ ಏನಾದರೂ ಕೊಟ್ಟು ಅವ್ರು ನೋಡಿದಿದ್ರೆ ಅದು ಆ ಸಂತೋಷನ ಐ ಥಿಂಕ್ ಫೀಲ್ ಮಾಡೋಕ್ಕಾಗಲ್ಲ ಬಿಡಿ. ಆಗಲ್ಲ. ಅದು ತುಂಬಾ ಕಷ್ಟ ಇದೆ. ಏನು ರೀ, ಯಾವುದಕ್ಕೂ ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಅಭಿಮಾನಿಗಳು ಮಾಡೋದಿದೆಯಲ್ಲ, ಎಷ್ಟೆಷ್ಟು ಕರಿ ಮರಿ ಹೊಡೆದು ಮಾಡೋರೆ, ಬಿರಿಯಾನಿಗಳನ್ನ ಮಾಡಿಸೋರೆ. ಹೇಳ್ಕೊಳಕ್ಕೆಲ್ಲ ಮರ್ತೇ ಹೋಗ್ಬಿಟ್ಟೈತೆ ನನಗೆ. ಅದು ಇನ್ನೂ ಏನೇನು ನೋಡಿದ್ದೀನಿ ವೀಡಿಯೋಸಲ್ಲಿ ಏನೋ ಮರ್ತೇ ಹೋಗ್ಬಿಟ್ಟೈತೆ ನನಗೆ. ಆಮೇಲೆ ಜಾತ್ರೆ ಮಾಡಿಬಿಟ್ಟವ್ರೆ, ರ್ಯಾಲಿ ಮಾಡಿಬಿಟ್ಟವ್ರೆ, ಥಿಯೇಟರ್ಗಳನ್ನ ಮುಚ್ಚಾಕ್ಬಿಟ್ಟವ್ರೆ. ಆ್ಯಕ್ಚುಲಿ ಸಿನಿಮಾದವರು ಕಟೌಟ್ ಮಾಡೋರು ಇಲ್ವೋ, ಅಭಿಮಾನಿಗಳಂತೂ ಕಟೌಟ್ ಮಾಡೋರೆ. ಊರಲ್ಲಿ ಕಟೌಟ್ಗಳು, ಥಿಯೇಟ್ರ್ಗಳ ಹತ್ರ ಕಟೌಟ್ಗಳು. ಬಾಬಾ ಕಷ್ಟ ಇದೆ. ಇಷ್ಟೊಂದು ಒಂದು ಕ್ರೇಜು, ಇಷ್ಟೊಂದಿದು ನಿಜವಾಗ್ಲೂ ಕರ್ನಾಟಕ ಜನತೆಗೆ ನಿಜವಾಗ್ಲೂ, ಅದರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗಂತೂ ನಿಜವಾಗ್ಲೂ ಗ್ರೇಟ್ ರೀ. ನಿಜವಾಗ್ಲೂ ಗ್ರೇಟ್. ಒಬ್ಬ ನಟನಿಗೆ ಇಂಥ ಅಭಿಮಾನಿಗಳು ಸಿಗೋದು ಸೀರಿಯಸ್ಲಿ ನನ್ನ ಪ್ರಕಾರ ಯಾವ ಫಿಲಮ್ ಲ್ಯಾಂಡಲ್ಲೂ ಇಲ್ಲ. ಐ ಮೀನ್ ಯಾವ ಫಿಲಮ್ ಇಂಡಸ್ಟ್ರಿಲೂ ಇಲ್ಲ. ನಾನೇನು ಬೇರೆ ಇಂಡಸ್ಟ್ರಿಗಳನ್ನ ತೊಗೊಂಡ್ರೆ ಆ ಇಂಡಸ್ಟ್ರಿಗಳು 100% ಇಲ್ಲ. 100% ಇಲ್ಲ. ನಿಜವಾಗ್ಲೂ ನಾನು ಕೊನೆಗೆ ಹೇಳೋದು ಒಂದೇ ಒಂದು ಮಾತೇನೆಂದರೆ, ಜೈ ಡೆವಿಲ್.